ಅಮ್ಮಮ್ಮ, ಹ್ಮ್. ನಮ್ ಸ್ಕೂಲಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಪ್ರಬಂಧ ಬರ್ಕೊಂಬರಕ್ ಹೇಳಿದ್ದಾರೆ. ನಾನು ಆಗ್ಲಿಂದ ಥಿಂಕ್ ಮಾಡ್ತಿದ್ದೀನಿ, ನಂಗೇನು ತಲೆಗೆ ಹೊಡಿತಿಲ್ಲ. ಅದಕ್ಕೆ ಫೋನಲ್ಲಿ ಹುಡ್ಕ್ ಬರಿಲಾ? ಫೋನಲ್ಲೆಲ್ಲ ಏನು ಬರೆಯಕ್ ಹೋಗ್ತೀಯ ದಿಶಾಂತ್? ನಾನೇ ಹೇಳ್ಕೊಡ್ತೀನಿ ನಿನಗೆ. ಕೆಲವೊಂದ್ ಪಾಯಿಂಟ್ಸ್ ಕೊಡ್ತೀನಿ, ನೀನ್ ಅದ್ ನೋಟ್ ಮಾಡ್ಕೋ, ಸರಿನಾ? ಹ. ನಮ್ ದೇಶನ 1757ರಿಂದ 1858ರವರೆಗೂ 101 ವರ್ಷ ಈಸ್ಟ್ ಇಂಡಿಯಾ ಕಂಪ್ನಿನವರು ಆಳ್ತಾ ಇದ್ರು. ನಂತರ 1858ರಿಂದ 1947ರವರೆಗೂ 89 ವರ್ಷ ಬ್ರಿಟಿಷರು ನಮ್ಮನ್ನ ಆಳ್ವಿಕೆ ನಡೆಸಿದ್ರು. ಸುಮಾರು 200 ವರ್ಷಗಳು ಅವರು ನಮ್ಮನ್ನ ಆಳ್ವಿಕೆ ಮಾಡಿದ್ರು. ಆದ್ರೆ ಫಸ್ಟ್ ಅವ್ರು ಬಂದಿದ್ದು ಏನಕ್ಕೆ ಅಂತ ಗೊತ್ತಾ? ವ್ಯಾಪಾರ ಮಾಡಕ್ಕೆ ಅಂತ. ಆದ್ರೆ ಹಂತ ಹಂತವಾಗಿ ಅವರು ನಮ್ಮ ರಾಜಕೀಯಕ್ಕೆ ಇಳಿದು ನಮ್ಮನ್ನ ಆಳೋದಿಕ್ಕೆ ಶುರು ಮಾಡ್ಕೊಂಡ್ರು. ಆರ್ಥಿಕ ಶೋಷಣೆ ಅಂತ ಮಾಡ್ತಿದ್ರು ಕಂದ. ಹಂಗಂದ್ರೆ ನಾವು ರೈತರು ಅವ್ರಿಗೆ ಭಾರಿ ಪ್ರಮಾಣದ ಕಂದಾಯ ಕಟ್ಟಬೇಕಾಗಿತ್ತು. ನಾವು ಬೆಳಿತಿರೋ ಬೆಳೆಗೆ, ನಮ್ಮ ದೇಶದಲ್ಲಿ ಬೆಳಿತಿರೋ ಬೆಳೆಗೆ ನಾವು ಜಾಸ್ತಿ ಪ್ರಮಾಣದ ಟ್ಯಾಕ್ಸ್ ಕಟ್ಟಬೇಕಾಯ್ತಂತೆ. ಅವ್ರು ಏನ್ ಮಾಡ್ತಿದ್ರು ಗೊತ್ತಾ ಚಿನ್ನ? ಆಹಾರ ಧಾನ್ಯಗಳನ್ನ ಖಂಡಿತ ನೀವು ಬೆಳಿಕೂಡ್ದು, ಅದ್ರ ಬದಲಿಗೆ ವಾಣಿಜ್ಯ ಬೆಳೆಗಳಾದಂತ ಕಾಫಿ, ಟೀ, ಹತ್ತಿ, ತೆಂಗು, ಅಡಿಕೆ ಇಂಥದನ್ನೇ ನೀವು ಬೆಳಿಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ರು. ರೈತರು ಆಗೋದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆಲ್ಲ ತುಂಬಾ ಹಿಂಸೆ ಕೊಡ್ತಾ ಇದ್ರು. ಅವರೆಲ್ಲರ ಹಿಂಸೆ ತಡಿಲಾರ್ದಲೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದಂತ ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸು, ಭಗತ್ ಸಿಂಗು, ಸುಖದೇವು, ರಾಜ್ಗುರು ಇವರೆಲ್ಲರೂ ತುಂಬಾ ಹೋರಾಟ ಮಾಡಿ ತಮ್ಮ ಪ್ರಾಣನೇ ತ್ಯಾಗ ಮಾಡಿ ನಮ್ಮ ಭಾರತೀಯರಿಗೆ ಸ್ವಾತಂತ್ರ್ಯ ತಂದುಕೊಟ್ರು. ನಮ್ಗೆ ಯಾವತ್ತು ಸ್ವಾತಂತ್ರ್ಯ ಬಂತು ಗೊತ್ತಾ ಚಿನ್ನ? 1947ನೇ ಇಸ್ವಿ 15ನೇ ಆಗಸ್ಟು ಮಧ್ಯರಾತ್ರಿ 12 ಗಂಟೆಗೆ ಸ್ವಾತಂತ್ರ್ಯ ಸಿಕ್ತು. ಆದ್ರಿಂದ ಪ್ರತಿ ವರ್ಷ ನಾವು ಅದೇ ದಿನಾನ ಸ್ವಾತಂತ್ರ್ಯ ದಿನಾಚರಣೆಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅಷ್ಟೇ ಅಲ್ಲ ಚಿನ್ನ, ನಾವು ಇವತ್ತು ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡ್ಕೊಂಡು ಊಟ ಮಾಡ್ತಿರೋದಕ್ಕೆ ಯಾರ್ ಕಾರಣ ಗೊತ್ತಾ? ನಮ್ ಗಡಿನಲ್ಲಿ ನಮ್ ಯೋಧರು, ಸೋಲ್ಜರ್ಸು ಪಾಪ ಊಟ ಇಲ್ದೆ, ನಿದ್ರೆ ಇಲ್ದೆ ಕಷ್ಟಪಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಿದ್ದಾರೆ. ಅವರಿಂದ ನಾವಿಷ್ಟು ನೆಮ್ಮದಿಯಾಗಿದ್ದೀವಿ. ಸೊ ಅವ್ರಿಗೆಲ್ಲ ನಾವೇನ್ ಹೇಳ್ಬೇಕು? ಜೈ ಜವಾನ್, ಜೈ ಕಿಸಾನ್, ವಂದೇ ಮಾತರಂ.